ಪ್ರವಾಸೋದ್ಯಮದಲ್ಲಿ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಸುದ್ದಿಯಾಗಿದ್ದ ಕಾರ್ಕಳ ಯರ್ಲಪಾಡಿಯ ಉಮ್ಮಿಕಲ್ ಕುಂಜದ ಮೇಲಿರುವ ಪರಶುರಾಮ ಮೂರ್ತಿ ಈಗ ಇವತ್ತು ಒಂದು ರೀತಿಯ ವಿವಾದದ ಕೇಂದ್ರ ಬಿಂದು. ಅದು ವಿವಾದ ಇನ್ನೂ ಮುಗಿತಲೇ ಇಲ್ಲ, ಹಲವಾರು ವರ್ಷಗಳಾಯಿತು. ಈಗ ಆರಂಭ ಆಗಿ 2-3 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಅದರ ವಿವಾದ ಅಂತ್ಯ ಕಂಡಿಲ್ಲ. ಈಗ ಇವತ್ತು ಒಂದಷ್ಟು ಕಳ್ಳಕಾಕರು ಅದರ ಏನು ಅಲ್ಲಿ ನೋಡಿ ತಾಮ್ರದ ಒಂದಷ್ಟು ಪಟ್ಟಿಗಳನ್ನು ಕದ್ಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಅಲ್ಲಿ ತೆಗೆಯುವ ಪ್ರಯತ್ನ ಕೂಡ ಆಗಿದೆ, ಬಹಳಷ್ಟು ತೆಗೆದುಕೊಂಡು ಹೋಗಿದ್ದಾರೆ. ಈಗ ಇಲ್ಲಿ ಏನು ಸರ್ಕಾರ ಅನುದಾನ ಮಂಜೂರು ಮಾಡಿತ್ತು ಅದು ಸಂಪೂರ್ಣವಾಗಿ ಅನುದಾನ ಉಪಯೋಗಕ್ಕೆ ಬಾರದ ರೀತಿ ಆಗ್ತಾ ಇದೆ. ಈಗ ಈ ಗ್ರಾಮ ಪಂಚಾಯತ್ ಅಂದರೆ ಯರ್ಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುನೀಲ್ ಹೆಗ್ಡೆ ಅವರು ಕೂಡ ಈ ಒಂದು ಇದೆಯಾ ಏನು ಸಮಸ್ಯೆ ಆಗಿದೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರ ಜೊತೆ ಒಂದಷ್ಟು ಮಾತಾಡ್ತಾರೆ ನೋಡಿ. ಈಗ ಪರಶುರಾಮ ಗಿರಿಯ ಮೇಲಿರುವ ಒಂದಷ್ಟು ಏನು ಮೇಲ್ಛಾವಣಿಯ ಹಾಳೆ ತಾಮ್ರದ ಹಾಳೆಗಳನ್ನು ಕದ್ದೊಯ್ದಾಗಿದೆ. ಈಗ ಇದು ತಮ್ಮ ಗಮನಕ್ಕೆ ಬಂದು ಎಷ್ಟು ದಿನ ಆಯಿತು? ನನಗೆ ನಿನ್ನೆ ಸಾಯಂಕಾಲ ಗೊತ್ತಾದದ್ದು ಅದು. ಮತ್ತೆ ಕೇಳಿ ನೋಡುವಾಗ ಅಲ್ಲಿ ನಮ್ಮ ಶುಕ್ರ ನೈಟ್ ಏನೋ ಕಳ್ಳತನ ಆಗಿದೆ ಅಂತ ನಮಗೆ ಬಂತು. ಇಲ್ಲಿಂದ ತಾಮ್ರದ ಏನು ತಗಡುಗಳಿವೆ, ಮುಚ್ಚಿಗೆ ಏನಿದೆ ಅದನ್ನೆಲ್ಲ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಗಮನಕ್ಕೆ ಬಂತು. ಆ ತಕ್ಷಣ ನಾವು ವಿಸಿಟ್ ಆಗಿದ್ದೇವೆ. ಇವತ್ತು ಮಾನ್ಯ ಶಾಸಕರು ಕೂಡ ಇಲ್ಲಿಗೆ ಭೇಟಿಯಾಗಿ ಹೋಗಿದ್ದಾರೆ. ಖಂಡಿತ ಇದು ಜಿಲ್ಲಾಡಳಿತದ ವೈಫಲ್ಯ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಯಾವುದೇ ಇದು ಸಾರ್ವಜನಿಕ ಆಸ್ತಿ ಆಗಿರುವಾಗ, ಇದು ಯಾವುದೇ ಒಂದು ಕಾಂಟ್ರವರ್ಸಿಯಲ್ಲಿ ಇರುವಾಗ ಇದನ್ನು ಭದ್ರತೆ ಹಿತದೃಷ್ಟಿಯಿಂದ ಇದನ್ನು ಕಾಪಾಡಿಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ, ಜಿಲ್ಲಾಡಳಿತದ ಜವಾಬ್ದಾರಿ. ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಯಾರೋ ಬಂದು ಕದ್ದುಕೊಂಡು ಹೋಗುವ ಪರಿಸ್ಥಿತಿಗೆ ಹೋಗಿದೆ ಅಂದರೆ ಇನ್ನು ಯಾವ ರೀತಿಯ ಇಲ್ಲಿ ಏನೇನು ಚಟುವಟಿಕೆಗಳು ನಡೀಬಹುದು, ಮುಂದಿನ ದಿನಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೆದರೆ ಯಾರು ಜವಾಬ್ದಾರಿ? ಇದು ಖಂಡಿತವಾಗಿ ನಾನು ಹೇಳ್ತೇನೆ. ಇವತ್ತು ಇಲ್ಲಿ ಕಳ್ಳತನ ಆಗಿದೆ, ಜಿಲ್ಲಾಡಳಿತದ ವೈಫಲ್ಯದಿಂದಲೇ ಆಗಿದೆ. ಇದನ್ನು ಕಾಪಾಡಬೇಕಾದಂಥದ್ದು ಜಿಲ್ಲಾಡಳಿತ. ನಾವು ಈ ಪರಿಸರವನ್ನು ಬಹಳಷ್ಟು ಬಲ್ಲವರು. ಈಗ ಕಳ್ಳತನ ಆಗಿದೆ, ಎಲ್ರಿಗೂ ಗೊತ್ತಾಗಿದೆ, ತಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಈಗ ಈ ಕಳ್ಳತನ ಮಾಡಿದವರ ಬಗ್ಗೆ ಯಾರು ಮಾಡಿದ್ರೆ ಹೇಳುವ ಅನುಮಾನ ಏನಾದರೂ ತಮಗೆ ಬಂದಿದೆಯೋ? ನೋಡಿ, ಲಾಸ್ಟ್ ಮಂತ್ ಒಂದೂವರೆ ತಿಂಗಳ ಹಿಂದೆ ಜಯಂತ್ ಅಂತ ಒಬ್ಬರು ಬಂದು ಇಲ್ಲಿ ಅನಧಿಕೃತವಾಗಿ ಇಲ್ಲಿಗೆ ಪ್ರವೇಶಿಸಿ ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಅದು ಯಾರೋ ಅವರಿಗೆ ಪರ್ಮಿಷನ್ ಕೊಟ್ಟರೆ ಗೊತ್ತಿಲ್ಲ. ನಿಜವಾಗಿ ಜಿಲ್ಲಾಡಳಿತದ ಸುಪರ್ದಿಯಲ್ಲಿ ಇರುವಾಗ ಯಾರು ಕೂಡ ಅಕ್ರಮ ಪ್ರವೇಶ ಮಾಡುವಾಗೆ ಇಲ್ಲ. ಅವರು ಬಂದು ಅಕ್ರಮವಾಗಿ ಪ್ರವೇಶ ಮಾಡಿಕೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಯೂಟ್ಯೂಬಲ್ಲೆಲ್ಲ ಹಾಕ್ಕೊಂಡಿದ್ದಾರೆ. ಇವತ್ತು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ, ಎಲ್ಲಿಯವರ ಗೊತ್ತಿಲ್ಲ, ಅವರು ಬಂದು ಇಲ್ಲಿ ವಿಡಿಯೋ ಮಾಡಿಕೊಂಡು ಅದರ ಬಗ್ಗೆ ಇಲ್ಲಿಯ ನಮಗೊಂದು ನಮ್ಮ ಈ ವ್ಯಾಪ್ತಿಯ ಗ್ರಾಮಗಳಾಗಿರ್ಬೋದು, ಈ ಗ್ರಾಮಗಳನ್ನು ಅವಮಾನಿಸುವಂಥ ವಿಷಯಗಳದೆಲ್ಲ ಅದನ್ನು ಯೂಟ್ಯೂಬಲ್ಲಿ ಹಾಕಿ ಪ್ರಚಾರ ಮಾಡಿದ್ದಾರೆ ಅವರು. ನನಗೆ ಕೂಡ ನಾನು ಒಂದು ಕಡೆ ನೋಡುವಾಗ ಒಂಥರ ಸಂಶಯ ಕೂಡ ಬರ್ತದೆ. ಯಾಕಂದರೆ ಯಾರೋ ಒಬ್ಬ ಅಪರಿಚಿತ ಬಂದು ಇಲ್ಲಿ ಬಂದುಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ, ಅವ್ರ ಮೇಲೆ ಒಂದು ಸಂಶಯ ಬರುವಂಥದ್ದು ಸಹಜ. ಆಮೇಲೆ ಇದರ ಮುಂಚೆಯೂ ಕೂಡ ನಾನು ಇಲ್ಲಿ ರಸ್ತೆಗೆ ಅಡ್ಡವಾಗಿ ಮಣ್ಣು ಹಾಕಿದಾಗ ಕೂಡ ನಾನು ಕಂಪ್ಲೇಂಟ್ ಮಾಡಿದ್ದೆ, ದೂರು ಕೊಟ್ಟಿದ್ದೆ. ಅದು ಕೂಡ ಯಾವುದೇ ರೀತಿಯ ತನಿಖೆ ಆಗಲಿಲ್ಲ. ಅದರ ನಂತರ ಒಮ್ಮೆ ಬೆಂಕಿ ಬಿತ್ತು. ಇಲ್ಲಿಗೆ ಬೆಂಕಿ ಬಿದ್ದಾಗ ಕೂಡ ನಮಗೆ ಸಂಶಯ ಬಂತು. ಯಾಕಂದರೆ ನಾನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನಮ್ಮ ಸುಪರ್ದಿಗೆ, ನಮ್ಮ ವ್ಯಾಪ್ತಿಗೆ ಬರುವಂಥ ಪ್ರದೇಶಗಳಲ್ಲಿ ಏನಾದರೂ ಇಂಥ ಚಟುವಟಿಕೆಗಳಾದಾಗ ನಾನು ಎಚ್ಚೆತ್ತುಕೊಂಡು ಅದರ ಬಗ್ಗೆ ನಾನು ದೂರು ಕೊಡುವಂಥದ್ದು ಸಹಜ, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಇಲ್ಲಿ ಕೂಡ ಆ ರೀತಿಯ ಒಬ್ಬ ವ್ಯಕ್ತಿ ಬಂದು ವಿಡಿಯೋ ಮಾಡ್ಕೊಂಡು ಹೀಗೆ ರೀತಿ ಹೋಗಿದ್ದಾರೆ ಅಂದರೆ ನಮ್ಮ ಕಡೆ ಒಂದು ರೀತಿಯ ಸಂಶಯಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ಅದರ ಒಟ್ಟಿಗೆ ಜಿಲ್ಲಾಡಳಿತವನ್ನು ಆಗ್ರಹಿಸ್ತೇನೆ. ಏನಂದರೆ ಇದಕ್ಕೆ ಸೂಕ್ತವಾದಂಥ ಒಂದು ಭದ್ರತೆಯನ್ನು ನೀಡಿ, ನಾಳೆ ಇದನ್ನು ಸರ್ಕಾರಕ್ಕೆ ಈ ಆಗ್ರಹ ಏನಂದರೆ ಇದನ್ನು ಕಂಪ್ಲೀಟ್ ಮಾಡಿ, ಈ ಕಾಮಗಾರಿಯನ್ನು ಪೂರ್ತಿಗೊಳಿಸಿ, ಉಳಿದ ಅನುದಾನ ಇದೆ ಅದನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸಿ ಇದನ್ನು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳುವಂತೆ ಮಾಡಿ ಅಂತ ಈ ಸಂದರ್ಭ ಆಗ್ರಹಿಸ್ತೇನೆ. ಅದರ ಒಟ್ಟಿಗೆ ಈ ಬಗ್ಗೆ ಇವತ್ತು ಏನು ಕಳ್ಳತನ ಆಗಿದೆ ಇಲ್ಲಿ, ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು. ತನಿಖೆ ಮಾಡಿ ಯಾರು ಅಪರಾಧಿಗಳಿದ್ದರೆ ಅವರಿಗೆ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ.